ಸರಿ, ಈ ಭೌತಿಕವಾದ ಆಶೀರ್ವಾದಗಳು ಕೂಡ ದೇವರು ನಮಗೆ ಕೊಡ್ತಾನ. ಅದೇ ರೀತಿಯಲ್ಲಿ ದೇವರು ಆತ್ಮೀಯ ಆಶೀರ್ವಾದ ಕೂಡ ದೇವರು ನಮಗೆ ಕೊಟ್ಟಾನ. ಏನು? ತನ್ನ ನಿತ್ಯ ರಾಜ್ಯನ ನಮಗೆ ಕೊಟ್ಟಾನ. ಉನ್ನತವಾದ ಒಂದು ತನ್ನ ಸಿಂಹಾಸನದಲ್ಲಿ ನಾವು ತನ್ನ ಪಕ್ಕ ಕೂತ್ಕೊಂಡ ಅಧಿಕಾರ ದೇವರು ನಮಗೆ ಕೊಟ್ಟಾನ, ಕೃಪೆ ನಮಗೆ ಕೊಟ್ಟಾನ. ಅದನ್ನು ಹೆಂಗ? ಕ್ರಿಸ್ತ ಯೇಸುವಿನಲ್ಲಿ ತಾನು ನಮ್ಮ ಸಲುವಾಗಿ ಬಂದು, ತಾನು ನಮ್ಮ ಸಲುವಾಗಿ ಪ್ರಾಣ ಕೊಟ್ಟು ನಮ್ಮನ್ನೆಲ್ಲರನ್ನು ಆ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಿ ಮಾಡೋದು. ಎಂಥ ರಾಜ್ಯ ಅದು? ಯಾವಾಗಲೂ ಸಂತೋಷವಾಗಿರುವಂಥ ರಾಜ್ಯ, ಯಾವಾಗಲೂ ಆನಂದವಾಗಿರುವಂಥ ರಾಜ್ಯ. ಅಲ್ಲಿ ಕಣ್ಣೀರು ಇರೋದಿಲ್ಲ, ಅಲ್ಲಿ ದುಃಖ ಇರೋದಿಲ್ಲ, ಯಾವಾಗಲೂ ಆನಂದ ಇರ್ತದೆ. ಇವಾಗ ನಾವು ಇಲ್ಲಿ ಸನ್ನಿಧಿನಲ್ಲಿ ಕುಂತು ನಾವು ಸ್ವಲ್ಪ ದಿನ ಆರಾಧಿಸ್ತಿದ್ರೇನೆ ನಮ್ಗೆ ಎಷ್ಟೋ ಆನಂದ ಅನಿಸ್ತದೆ. ಈ ಸ್ವಲ್ಪ ಸಮಯದಲ್ಲಿ ನಾವು ಇಲ್ಲಿ ಕುತ್ಕೊಂಡು ಒಂದ್ 2-3 ಗಂಟೆ ಕುತ್ಕೊಂಡು ನಾವಿಲ್ಲಿ ಆರಾಧಿಸಕ್ಕೆ ನಮ್ಗೆ ಅಷ್ಟು ಸಂತೋಷ ಆನಂದ ಅನುಭವಿಸ್ತಿರುವಾಗ ನಿತ್ಯವೋ ಆತನೊಂದಿಗೆ ಆ ಸಂತೋಷ ನಾವು ಆನಂದಿಸ್ತಿದ್ವಿ ಅಂದ್ರೆ ಅದನ್ನ ಎಷ್ಟು ಉನ್ನತವಾದ ಆಶೀರ್ವಾದ ದೇವರು, ಆ ಒಂದು ಕೃಪೆ ದೇವರು ನಮಗೆ ಕೊಟ್ಟಾನೆ. ಹೇಳಿದ್ರು ಅದನ್ನು ಕೂಡ ಅನುಗ್ರಹಿಸಿದ್ದೀನಿ ಅಂತ ಹೇಳ್ತಾನೆ. ಹೆಂಗ ಅನುಗ್ರಹಿಸ್ತಾನೆ? ಅದನ್ನ ಉಚಿತಾರ್ಥವಾಗಿ ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸ. ಸಮಸ್ತ ಆಶೀರ್ವಾದಗಳು ನಮಗೆ ಕೊಟ್ಟನ, ಆತ್ಮೀಯ ಆಶೀರ್ವಾದಗಳು ಕೂಡ ದೇವರು ನಮಗೆ ಕೊಟ್ಟನ. ಅಷ್ಟು ನಾವು ಮನುಷ್ಯರು ನರಕ ಪಾತ್ರರು, ನರಕದಲ್ಲಿ ಹೋಗುವಂತವ್ರು, ಅದು ನಮ್ಮ ಸ್ಥಾನ. ಆದ್ರೆ ದೇವರು ನಮ್ಮ ಸಲುವಾಗಿ ಆ ಶಿಕ್ಷಣ ಅನುಭವಿಸಿ ಆ ಮರಣದಿಂದ ದೇವರು ನಮ್ಮನ್ನು ತಪ್ಪಿಸಿ ನಿತ್ಯ ಜೀವಕ್ಕೆ ದೇವರು ನಮ್ಮನ್ನು ಬಾಧ್ಯರಾಗಿ ಆ ಉನ್ನತವಾದ ಕೃಪೆಯ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸ. ಅದಕ್ಕೆ ಏಸನ್ನ ಆಡ್ತಾನ, నీ మహిమను ధరించిన పరిశుద్ధులు నా కంట పడగానే ఏమవుదునో నేనేమవుదునో ఏమవుదునో నేనేమవుదునೋ ಅಂದ್ರೆ ಅಲ್ಲಿ ಹೆಂಗಿರ್ತದೆ? ಆ ಒಂದು ಪರಿಶುದ್ಧ ಸಾವಾಸ, ಪರಿಶುದ್ಧತೆ ನೋಡಿ ನಾನು ಏನಾಗ್ತೀನೋ, ನಾನು ಹೆಂಗಿರ್ತೀನಲ್ಲಿ, ನಿನ್ನ ಸನ್ನಿಧಿನಲ್ಲಿ ಸ್ವಲ್ಪ ಆನಂದಿಸಿದ್ರೇನೆ, ನಮಗೆ ಪರವಶಿಸಿದ್ರೇನೆ ಕಣ್ಣಾಗ ಆನಂದ ಬಾಷ್ಪಗಳು ನಮಗೆ ಬರ್ತಾವ. ಅಂಥದ್ದು ನಿತ್ಯವೂ ನಿನ್ನೊಂದಿಗೆ ಇರುವಂತ ಆ ಒಂದು ಕೃಪೆ, ಆ ಒಂದು ಆಶೀರ್ವಾದ, ಆ ಒಂದು ಧನ್ಯತೆ, ಆ ಒಂದು ನಿತ್ಯ ಸ್ಥಾನದಲ್ಲಿ ನಾವು ಇರೋ ಕೃಪೆ ದೇವ್ರು ನಮಗೆ ಕೊಟ್ಟಾನಂದ್ರೆ ಅದು ಇನ್ನೆಷ್ಟು ಉನ್ನತವಾದದ್ದು. ಅದು ಹೆಂಗಿರ್ತದಂತ ಗೊತ್ತಾ? ಅಲ್ಲಿ ಸೂರ್ಯ ಇರೋದಿಲ್ಲ, ಚಂದ್ರ ಇರೋದಿಲ್ಲ. ಆದ್ರೆ ಹೆಂಗ ಅಲ್ಲಿ ಬೆಳಕಂದ್ರೆ ದೇವರ ಪ್ರಕಾಶವೇ ಅದು ಬೆಳಕಂತ. ದೇವರ ಪ್ರಕಾಶವೇ ಬೆಳಕಂತ. ಸೂರ್ಯ ಸೃಷ್ಟಿ ಮಾಡಿದ್ದಾರು ದೇವ್ರೇ. ಸೂರ್ಯನ ಸೃಷ್ಟಿ ಮಾಡಿದ ಒಂದು ಸೃಷ್ಟಿನೇ, ಒಂದು ಸೂರ್ಯನೇ ಇಷ್ಟು ಬೆಳಕು ಕೊಡ್ತಿದ್ರೆ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಬೆಳಕು, ಆ ತೇಜಸ್ಸು ಇನ್ನಷ್ಟು ಮಹಿಮಕರವಾಗಿರ್ಬೋದು, ಇನ್ನಷ್ಟು ತೇಜಸ್ಸು ಇರ್ಬೋದು. ಆಮೇಲೆ ನಾವೇ ಕೇಳ್ತೀವಿ, ದೇವಾ ನಿನ್ನ ನೀತಿ ಕಿರಣಗಳು ನನ್ನ ಮೇಲೆ ಉದಯಿಸ್ಬೇಕಪ್ಪ, ನೀನು ಉದಯಿಸಿದ್ರೆ ನಾನು ಪ್ರಕಾಶಿಸ್ತೀನಿ ಅಂತ ಹೇಳಿ ನಾವು ಕೇಳ್ತೀವಿ. ಆ ಬೆಳಕು ನಮ್ಮ ಮೇಲೆ ಬಿದ್ದೆ ನಾವು ಪ್ರಕಾಶಿಸ್ತೀವಿ. ಅಂಥದ್ದು ನಿತ್ಯವೂ ಆತನ ಬೆಳಕು ನಮ್ಮ ಮೇಲೆ ಬಿದ್ದಾಗ ನಾವಿನ್ ಹೆಂಗ್ ಪ್ರಕಾಶಿಸ್ತಿರ್ತೀವಿ? ಅದನ್ನೇ ಹೇಳ್ತಾನ ಯೋಹಾನು ಕೂಡ. ನಾನು ಎಂತ ಒಂದು ದರ್ಶನ ನೋಡ್ತೇನಂದ್ರೆ, ಬೆಳ್ಳಗಿರುವಂತವ್ರನ್ನ ಎಷ್ಟೋ ಕೋಟಾನು ಕೋಟಿ ಮಂದಿಗಳು ನಾನು ನೋಡ್ತೀನಿ. ಅದೇ ಇವಾಗ ನಾವು ಆಡಿರೋದು ಕೂಡ, ನೀ ಮಹಿಮನು ಧರಿಂಚಿನ ಪರಿಶುದ್ಧರು ನಾ ಕಂಠ ಪಡಗಾನ. ಅದೇ ಮಹಿಮ ಅಂದ್ರೆ ಆತನು ಮಹಿಮೆ ಪ್ರಕಾಶ ಬಿದ್ದಿರುವಂತ ಪರಿಶುದ್ಧರು ನಾನು ನೋಡಿದಾಗ ನನಗೇನಾಗ್ತೀನೋ ಅಂತ ಉನ್ನತ ಸ್ಥಾನ, ಅಂತ ಉನ್ನತವಾದ ಕೃಪೆ ದೇವ್ರು ನಮ್ಗೆ ಕೊಟ್ಟಲ್ಲ. ಯೇಸು ನಮ್ ಗಂಡಿಗೆ ಏನ್ ಕೊಟ್ಟ, ನಿನ್ಗೆ ಏನಾಗೈತೆ ಅಂದ್ರೆ ಏನಾಗೈತೆ ಅಂತ ಮುಚ್ಚ್ರೆ ನಿತ್ಯವಾದ ಸ್ವಾಸ್ಥ್ಯನ ದೇವ್ರು ನಮ್ಗೆ ಕೊಟ್ಟಣ. ಅಲ್ಲಿ ಇರುವಂತ ಕೃಪೆ ದೇವ್ರು ನಮ್ಗೆ ಕೊಟ್ಟಣ. ಒಂದ್ 5-10 ನಿಮಿಷ ನಾವು ಆರಾಧಿಸಿದಾಗ ಇಷ್ಟು ಆನಂದ ಅನುಭವಿಸ್ತೀವಲ್ಲ, ಅದು ನಿತ್ಯವೂ ನಾವು ಆನಂದಿಸ್ತೀವಿ ಅಂದ್ರೆ ಅದನ್ನ ಎಷ್ಟು ಗొప్ప ಭಾಗ್ಯ ಅದು. ನಾವ್ ಅದನ್ನ ಹೇಳ್ತೀವಿ ಎಲ್ಲರಿಗೆ, ಕ್ರಿಸ್ತನ್ ನಂಬಿಕಪ್ಪ, ನೀನ್ ಕ್ರಿಸ್ತನ್ ನಂಬಿಕ, ನಿತ್ಯ ಸ್ವಾಸ್ಥ್ಯ ನಿನಗೆ ಬಾಧ್ಯನಾಗ್ತಿ ನೀನು. ಇದು ಶಾಶ್ವತ ಅಲ್ಲ, ಅದು ಶಾಶ್ವತವಾದದ್ದು, ಅದು ಇಂಪಾರ್ಟೆಂಟ್, ಉನ್ನತವಾದ ಸ್ಥಾನ. ಅದು ದೇವ್ರು ನಮಗೆ ಕೊಟ್ಟಾನ. ಹೆಂಗ್ ಕೊಟ್ಟಾನ? ಅದು ಕೂಡ ಉಚಿತಾರ್ಥವಾಗಿ ಕೊಟ್ಟಾನ. ನಾವೇನ ಅದನ್ನ ಪಡ್ಕೊಂಡಿವ, ನಾವೇನಾದ್ರು ಸಂಪಾದಿಸಿವ? ನಿಮ್ಮ ನೀತಿ ಕ್ರಿಯೆಗಳೆಲ್ಲವೂ ದುಮ್ಮು ಧೂಳಿ ಅನ್ನ. ನಾವ್ ಯಾರ ನೀತಿಲಿದ್ದ ನಾವು ಹೋಗ್ತೀವಿ ಅಲ್ಲಿ, ಕ್ರಿಸ್ತು ರೀತಿಲಿದ್ದ ನಾವು ಹೋಗ್ತೀವಿ ನಾವು ಅಲ್ಲಿ. ಅಂತ ನಿತ್ಯವಾದ ಆಶೀರ್ವಾದನ, ಆ ಕೃಪೆನ ದೇವ್ರು ನಮಗೆ ಅನುಗ್ರಹಿಸನ. ಇದು ಕೂಡ ನಮ್ಗೆ ಹೆಂಗ ಅನುಗ್ರಹಿಸನ? ಯೇಸು ಕ್ರಿಸ್ತನಿದ್ದನೇ ನಮಗೆ ಅನುಗ್ರಹಿಸ. ಯೇಸು ಕ್ರಿಸ್ತ ನಮ್ ಸಲ ಏನ್ ಮಾಡೋಣಪ್ಪ ಅಂದ್ರೆ, ನಾವು ಸಲ ಪ್ರಾಣ ಕೊಟ್ಟನ,
ನಾವು ಆತ ರಕ್ತದಲ್ಲಿ ತೊಳೆದ್ರೆ ನಾವು ರಕ್ಷಣೆ ಹೊಂದ್ತೀವಿ ಅಂತ ಅನ್ಕೊಂತೀವಿ. ರಕ್ಷಣೆ ಹೊಂದಿವಿ. ರಕ್ಷಣೆ ಹೊಂದಿದಕ್ಕೆ ದೇವ್ರು ನಮ್ಗೆ ಏನ್ ಕೊಡ್ತಾನ? ನಿತ್ಯವಾದ ಆಶೀರ್ವಾದಗಳು ಕೊಡ್ತಾನ. ಗತಿಸೋಗವಲ್ಲವು, ನಿತ್ಯವೂ ಇರುವಂತದ್ದು, ನಿತ್ಯವೂ ಆತನೊಂದಿಗೆ ನಾವು ಜೀವಿಸುವಂತದ್ದು. ಅದು ಉನ್ನತವಾದ ಕೃಪೆ ದೇವ್ರು ನಮ್ಗೆ ಕೊಟ್ಟನ.